ಸುಶೀಲಮ್ಮ ಅಳುತ್ತಾ ಕಲೆಕ್ಟರ್ ಆಫೀಸ್ಗೆ ಬರುತ್ತಾಳೆ. ಸುಶೀಲಮ್ಮನ ಕೈ ಮೇಲೆ, ಆಕೆಯ ಮುಖದ ಮೇಲೆ, ಕತ್ತಿನ ಮೇಲೆ ಗಾಯದ ಗುರುತುಗಳು ಇರುತ್ತವೆ. ಕಲೆಕ್ಟರ್ ಆಫೀಸ್ನ ಆಚೆ ಇರುವ ಸೆಕ್ಯೂರಿಟಿ ಗಾರ್ಡ್ ಆಕೆಯನ್ನು ತಡೆಯುತ್ತಾನೆ. ನೀವು ಈಗ ಈ ಸಮಯದಲ್ಲಿ ಒಳಗೆ ಹೋಗಲಾರಿರಿ ಎಂದು ಹೇಳುತ್ತಾನೆ. ಆದರೆ ಸುಶೀಲಮ್ಮ ಅಳುತ್ತಾ, ನಾನು ಅರ್ಜೆಂಟಾಗಿ ಕಲೆಕ್ಟರನ್ನು ನೋಡಬೇಕು. ಈಗ ನಾನು ಅವರನ್ನು ನೋಡಲಾಗದಿದ್ದರೆ ಇದೇ ನನಗೆ ಕೊನೆಯ ದಿನ ಆಗುತ್ತದೆ. ಆದ್ದರಿಂದ ಕಲೆಕ್ಟರನ್ನು ಭೇಟಿಯಾಗುವ ಹಾಗೆ ಮಾಡಿ, ಇಲ್ಲವಾದರೆ ನನ್ನ ಗಂಡ ನನ್ನನ್ನು ಬದುಕಲು ಬಿಡುವುದಿಲ್ಲ ಎಂದು ಹೇಳಿದಳು. ಆದರೆ ಸೆಕ್ಯೂರಿಟಿ ಗಾರ್ಡ್ ಈಗ ಸಾರು ಬ್ಯುಸಿಯಾಗಿದ್ದಾರೆ, ನೀವು ನಾಳೆ ಬೆಳಗ್ಗೆ ಬನ್ನಿ ಎಂದು ಹೇಳುತ್ತಾನೆ. ಆದರೆ ಆಗಲೇ ಕಲೆಕ್ಟರ್ ಸುಶೀಲಮ್ಮನನ್ನು ಮತ್ತು ಸೆಕ್ಯೂರಿಟಿ ಗಾರ್ಡನ್ನು ಕಿಟಕಿಯಿಂದಲೇ ನೋಡುತ್ತಿದ್ದರು. ಆದ್ದರಿಂದ ಕೂಡಲೇ ಕಲೆಕ್ಟರ್ ತನ್ನ ಮನೆಯಿಂದ ಆಚೆ ಬಂದು ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿದನು, ಆ ಮಹಿಳೆಯನ್ನು ಒಳಗೆ ಕಳುಹಿಸು ಎಂದು ಹೇಳುತ್ತಾನೆ. ಅದನ್ನು ಕೇಳುತ್ತಲೇ ಸುಶೀಲಮ್ಮ ಒಳಗೆ ಓಡಿ ಬರುತ್ತಾಳೆ. ಆಕೆಯ ಕಣ್ಣು ತುಂಬ ನೀರು. ನನ್ನ ಗಂಡ ನನ್ನನ್ನು ಬದುಕಲು ಬಿಡುವುದಿಲ್ಲ, ನನಗೆ ದಯಮಾಡಿ ಸಹಾಯ ಮಾಡಿ ಎಂದು ಕೇಳಿದಳು. ನೀನೇನು ಭಯಪಡಬೇಡ, ಮೊದಲು ಆಫೀಸಿನ ಒಳಗೆ ಬನ್ನಿ, ಇಲ್ಲಿ ಕುಳಿತುಕೊಳ್ಳಿ ಎಂದು ಹೇಳಿದರು. ಕಲೆಕ್ಟರ್ ನಂತರ ಆಕೆಯನ್ನು ಆಫೀಸಿನ ಒಳಗೆ ಕರೆದುಕೊಂಡು ಹೋಗಿ ಕುಳ್ಳರಿಸಿದರು. ಆಕೆಯ ಪರಿಸ್ಥಿತಿ ತುಂಬ ದಾರುಣವಾಗಿತ್ತು. ಆಕೆ ತುಂಬ ಸಣ್ಣಗೆ, ಬಲಹೀನವಾಗಿ ಇದ್ದಾಳೆ. ಆಕೆಯ ಕೈಗಳ ಮೇಲೆ, ಮುಖದ ಮೇಲೆ ಗಾಯಗಳ ಗುರುತು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಆಕೆ ಅಳುತ್ತಾ ಇದ್ದಾಳೆ. ಆಗ ಕಲೆಕ್ಟರ್ ಸೇವಕನನ್ನು ಕರೆದು ಈಕೆಗೆ ನೀರು ಕೊಡಿ ಎಂದು ಹೇಳುತ್ತಾನೆ. ಆಕೆ ನೀರು ಕುಡಿಯುತ್ತಾಳೆ. ನಂತರ ಕಲೆಕ್ಟರ್ ಕೇಳಿದರು, ಏನಾಗಿದೆ ಹೇಳಮ್ಮ ಎಂದನು. ಆಗ ಆ ಮಹಿಳೆ ತಲೆಯನ್ನು ಕೆಳಗೆ ಮಾಡಿ ಕಲೆಕ್ಟರ್ ಹತ್ತಿರ, ಸರ್, ನನ್ನ ಗಂಡ ಪ್ರತಿದಿನ ಡ್ರಿಂಕ್ಸ್ ಕುಡಿಯುತ್ತಾನೆ. ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇತರರ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಾ ಸ್ವಲ್ಪ ಹಣವನ್ನು ಸಂಪಾದಿಸುತ್ತಿದ್ದೇನೆ. ಆ ಹಣದಿಂದಲೇ ಮನೆ ನಡೆಸುವುದಕ್ಕೆ ಖರ್ಚು ಮಾಡುತ್ತೇನೆ. ಆದರೆ ಆ ಹಣವನ್ನು ಕೂಡ ನನ್ನ ಗಂಡ ನನ್ನಿಂದ ಕಿತ್ತುಕೊಳ್ಳುತ್ತಾನೆ. ಆ ಹಣದಿಂದ ಕುಡಿದು ಪ್ರತಿದಿನ ನನ್ನನ್ನು ಹೊಡೆಯುತ್ತಾನೆ. ಆತನು ಯಾವ ಕೆಲಸ ಮಾಡುವುದಿಲ್ಲ ಎಂದು ಹೇಳಿದಳು. ಇದನ್ನು ಕೇಳಿದ ಕಲೆಕ್ಟರಿಗೆ ತುಂಬ ಕೋಪ ಬರುತ್ತದೆ. ಆದರೆ ಆಗ ಆ ಕಲೆಕ್ಟರ್ ಕೇಳುತ್ತಾನೆ, ಅಮ್ಮ, ನೀನು ತಲೆ ಬಗ್ಗಿಸಿಕೊಂಡು ಏಕೆ ಮಾತನಾಡುತ್ತಿರುವೆ? ನಿಮ್ಮ ಮುಖವನ್ನು ಮೇಲೆತ್ತಿ ನನ್ನನ್ನು ನೋಡುತ್ತಾ ಮಾತನಾಡಿ ಎಂದು ಕೇಳಿದನು. ಆದರೆ ಸುಶೀಲಮ್ಮ ಹೇಳಿದಳು, ಸರ್, ನಾನು ನಿಮ್ಮ ಮುಖ ನೋಡಿ ಮಾತನಾಡಲಾರೆ. ನೀವು ಈ ಜಿಲ್ಲೆಯ ಕಲೆಕ್ಟರ್ ಎಂದು ಹೇಳುತ್ತಾಳೆ. ನಾನು ಇರುವುದು ಪ್ರಜೆಗಳ ಸೇವೆಗಾಗಿಯೇ, ನೀವು ಧೈರ್ಯವಾಗಿ ಹೇಳಿ ಎಂದು ಕಲೆಕ್ಟರ್ ಹೇಳಿದ ನಂತರ ಆಕೆ ಬಲವಂತದಿಂದಲೇ ತನ್ನ ಮುಖವನ್ನು ಮೇಲೆತ್ತಿ ಸುಶೀಲಮ್ಮ ಕಲೆಕ್ಟರನ್ನು ನೋಡಿದಳು. ಅದರಿಂದ ಆಕೆಯ ಹೃದಯ ಒಂದೇ ಸಾರಿ ಭಾರವಾಗಿ ಹೋಯಿತು. ಏಕೆಂದರೆ ಆಕೆಯ ಎದುರಲ್ಲಿ ಇರುವ ವ್ಯಕ್ತಿ ಬೇರೆ ಯಾರೂ ಅಲ್ಲ, 21 ವರ್ಷಗಳ ಹಿಂದೆ ಒಂದು ದೊಡ್ಡ ಪ್ರಮಾದದಿಂದ ಮರಣಿಸಿದ ಆಕೆಯ ಮಗ. ಸುಶೀಲಮ್ಮ ಆತನನ್ನು ನೋಡಿ ನಂಬಲಾರದೆ ಹೋದಳು. ಇದು ಹೇಗೆ ಸಾಧ್ಯ ಎಂದು ಆಕೆಗೆ ಅರ್ಥವೇ ಆಗಲಿಲ್ಲ. ಆಗ ಆಕೆಯ ಮಗನಿಗೆ ಕೇವಲ 4 ವರ್ಷಗಳ ವಯಸ್ಸಿನಲ್ಲಿ ಆಕೆಯನ್ನು ಬಿಟ್ಟು ಹೊರಟು ಹೋದನು. ಆಕೆ ಕಲೆಕ್ಟರನ್ನು ನೋಡಿದಾಗ ಅವನ ಮುಖವು ತನ್ನ ಮಗನ ಮುಖ ಇದ್ದ ಹಾಗೆ ಇದೆ ಅನಿಸಿತು. ಕಲೆಕ್ಟರಿಗೂ ಒಂದು ಕಪ್ಪು ಮಚ್ಚೆಯ ಗುರುತು ಇದೆ. ಅದು ಜನ್ಮತಃ ತನ್ನ ಮಗನಿಗೆ ಇತ್ತು. ಅದೇ ಗುರುತು ಈಗ ಕಲೆಕ್ಟರ್ಗೂ ಕೂಡ ಇದೆ. ಆದ್ದರಿಂದ ಆಕೆ ಏನು ಹೇಳಲು ಅರ್ಥವಾಗಲಿಲ್ಲ. ಹಾಗೆ ನೋಡುತ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡು ಕಲೆಕ್ಟರನ್ನು ನೋಡುತ್ತಾ ಇದ್ದು ಬಿಟ್ಟಳು. ಆಗ ಕಲೆಕ್ಟರ್ ಕೇಳಿದರು, ಅಮ್ಮ, ಏನಾಯಿತು? ಏಕೆ ಮೌನವಾಗಿ ಇದ್ದು ಬಿಟ್ಟಿರಿ? ಏಕೆ ನಿಮ್ಮ ಮುಖ ಭಾವನೆಗಳಿಂದ ಬದಲಾಗಿ ಹೋದವು ಎಂದು ಕೇಳುತ್ತಾನೆ. ಆಗ ಸುಶೀಲಮ್ಮ ಹೇಳಿದಳು, ಸರ್, ನೀವು ನನಗೆ ಒಂದು ವಿಷಯ ಹೇಳಿ, ನಿಮ್ಮ ಮುಖದ ಮೇಲೆ ಇರುವ ಗುರುತು ಎಂದಿನಿಂದ ಇದೆ? ಆಗ ಸರ್ ಹೇಳಿದರು, ನನಗೆ ಚಿಕ್ಕಂದಿನಿಂದಲೂ ಇದೆ ಎಂದು ಹೇಳಿದರು. ಆಗ ಸುಶೀಲಮ್ಮ ಹೇಳಿದಳು, ನಿಮ್ಮ ಬೆನ್ನ ಮೇಲೆಯೂ ಕೂಡ ಇದೇ ತರಹದ ಕಪ್ಪು ಗುರುತು ಇದೆಯಾ ಎಂದು ಕೇಳಿದಳು. ಅದನ್ನು ಕೇಳಿದ ಕಲೆಕ್ಟರ್ ಕೂಡಲೇ ಆಶ್ಚರ್ಯಪಡುತ್ತಾರೆ. ಹೌದು, ಇದೆ. ಆದರೆ ಈ ವಿಷಯ ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದನು. ಇದನ್ನು ಕೇಳಿದ ಸುಶೀಲಮ್ಮನ ಕಣ್ಣುಗಳಲ್ಲಿ ನೀರು ಹರಿಯಿತು. ಆಕೆಗೆ ಈಗ ಪೂರ್ತಿಯಾಗಿ ನಂಬಿಕೆ ಬಂತು. ಏಕೆಂದರೆ ತನ್ನ 4 ವರ್ಷಗಳ ಮಗನ ದೇಹದ ಮೇಲೆಯೂ ಕೂಡ ಇಂತಹದ್ದೇ ಗುರುತು ಇತ್ತು.
ಆದ್ದರಿಂದ ಸುಶೀಲಮ್ಮ ಅಳುತ್ತಾ, "ನೀನು ನನ್ನ ಮಗ, ನೀನು ಚಿಕ್ಕವನಿದ್ದಾಗಲೇ ನನ್ನಿಂದ ದೂರವಾದ ಮಗ" ಎಂದು ಕೇಳಿದಳು. ಆಗ ಕಲೆಕ್ಟರ್ ಆಶ್ಚರ್ಯದಿಂದ, "ಅಮ್ಮ, ನೀವು ಏನು ಹೇಳುತ್ತಿದ್ದೀರಿ? ಇದು ಹೇಗೆ ಸಾಧ್ಯ?" ಎಂದು ಕೇಳಿದನು. ಆಗ ಸುಶೀಲಮ್ಮ ಹೇಳಿದಳು, "ನಿನ್ನ ತಂದೆ ತಾಯಿ ಯಾರು ಎಂದು ಒಂದು ಸಾರಿ ಹೇಳು" ಎಂದಳು. ಆಗ ಕಲೆಕ್ಟರ್ ಹೇಳಿದರು, "ನನ್ನ ತಂದೆ ತಾಯಿ ಊರಿನಲ್ಲಿದ್ದಾರೆ" ಎಂದು ಹೇಳಿದನು. ಆಗ ಸುಶೀಲಮ್ಮ ಹೇಳಿದಳು, "ನನ್ನ ಮಗ ಕೇವಲ 4 ವರ್ಷದವನಿದ್ದಾಗ ನನ್ನಿಂದ ದೂರವಾದ ನಂತರ ಆತನು ನನಗೆ ಕಾಣಿಸಲಿಲ್ಲ. ನಾನು ಮತ್ತು ನನ್ನ ಗಂಡ ಆತನು ಈ ಪ್ರಪಂಚದಿಂದಲೇ ದೂರವಾಗಿದ್ದಾನೆ ಎಂದು ಭಾವಿಸಿದೆವು" ಎಂದು ಹೇಳಿದಳು. ನಂತರ ಸುಶೀಲಮ್ಮ ಕಲೆಕ್ಟರ ಕೈಯನ್ನು ಹಿಡಿದುಕೊಂಡು, "ಮಗನ ಮುಖದ ಮೇಲೆ, ಬೆನ್ನಿನ ಮೇಲೆ ಇರುವ ಗುರುತುಗಳು ನಿನಗೆ ಹುಟ್ಟಿನಿಂದಲೇ ಬಂದವು. ನೀನು ನನ್ನ ಮಗ" ಎಂದು ಕಣ್ಣೀರಿಡುತ್ತಾ ಹೇಳುತ್ತಾಳೆ. ಕಲೆಕ್ಟರಿಗೆ ಇದನ್ನೆಲ್ಲ ನೋಡುತ್ತಾ ಏನು ತಿಳಿಯದೆ, "ಇದು ಹೇಗೆ ಸಾಧ್ಯ ಆಗುತ್ತದೆ? ನಾನು ಚಿಕ್ಕಂದಿನಿಂದಲೂ ನನ್ನ ತಂದೆ ತಾಯಿಯ ಹತ್ತಿರ ಇದ್ದೇನೆ. ನನ್ನ ತಂದೆ ತಾಯಿ ನನಗೆ ಒಳ್ಳೆಯ ವಿದ್ಯಾಭ್ಯಾಸ ಹೇಳಿಕೊಟ್ಟಿದ್ದಾರೆ. ನನ್ನನ್ನು ಈ ಸ್ಥಿತಿಗೆ ತಂದಿದ್ದಾರೆ. ಅವರೇ ನನ್ನ ತಂದೆ ತಾಯಿ. ಆದರೆ ಈ ಗುರುತುಗಳು ನಿನಗೆ ಹೇಗೆ ತಿಳಿದವೋ ನನಗೆ ಅರ್ಥವಾಗುತ್ತಿಲ್ಲ" ಎಂದನು. ಹಾಗೆ ತನ್ನ ಗತಜನ್ಮದ ಜ್ಞಾಪಕಕ್ಕೆ ಹೋದಳು ಸುಶೀಲಮ್ಮ. ಕಾಲೇಜಿನಲ್ಲಿ ಓದುವಾಗಲೇ ತಾನು ಪ್ರೀತಿಯಲ್ಲಿ ಬೀಳುತ್ತಾಳೆ. ಗೋಪಿ ಆತನ ಜೊತೆಯಲ್ಲೇ ಮದುವೆ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾಳೆ. ಮನೆಯಲ್ಲಿ ಇರುವವರು ಆಕೆಗೆ ಸಂಬಂಧಗಳನ್ನು ನೋಡುತ್ತಿರುತ್ತಾರೆ. ಆದ್ದರಿಂದ ಭಯಪಟ್ಟ ಸುಶೀಲ ಧೈರ್ಯ ಮಾಡಿ ತನ್ನ ತಂದೆ ತಾಯಿಗೆ ತನ್ನ ಪ್ರೀತಿಯ ವಿಷಯವನ್ನು ಹೇಳಿ ಆತನನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. ಆ ಕಡೆ ಕಿರಣ್ ಕೂಡ ತನ್ನ ತಂದೆ ತಾಯಿ ಒಪ್ಪಿಸುವುದಕ್ಕಾಗಿ ತುಂಬಾ ಕಷ್ಟಪಡುತ್ತಾನೆ. ಈ ವಿಧವಾಗಿ ಎರಡೂ ಕಡೆಯವರನ್ನು ಎಷ್ಟೋ ಕಷ್ಟಪಟ್ಟು ಅವರ ಕಡೆಯವರನ್ನು ಒಪ್ಪಿಸಿ ಅವರಿಬ್ಬರೂ ಮದುವೆ ಮಾಡಿಕೊಳ್ಳುತ್ತಾರೆ. ಮದುವೆಯಾದ ಸ್ವಲ್ಪ ದಿನದಲ್ಲಿ ವಿಜಯ್ ಹುಟ್ಟುತ್ತಾನೆ. ತಂದೆ ತಾಯಿ ವಿಜಯವನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ವಿಜಯ್ಗೆ ಏನು ಬೇಕಾದರೂ ಅವನು ಕೇಳುವ ಮೊದಲೇ ಅವನ ತಂದೆ ಗೋಪಿ ತಕ್ಷಣವೇ ತಂದುಕೊಡುತ್ತಿದ್ದ. ವಿಜಯ್ ನಿಧಾನವಾಗಿ ದೊಡ್ಡವನಾಗುತ್ತಿದ್ದನು. ಒಂದು ಸಾರಿ ವಿಜಯ್ಗೆ 4 ವರ್ಷಗಳಿದ್ದಾಗ ಎಲ್ಲಿಗಾದರೂ ಪ್ರವಾಸಕ್ಕೆಂದು ಹೋಗೋಣವೆಂದುಕೊಂಡೆವು. ಆಗ ಅವರು ಹಿಮಾಚಲ ಪ್ರದೇಶಕ್ಕೆ ಹೋಗೋಣವೆಂದುಕೊಂಡು ಅಲ್ಲಿಗೆ ಪ್ರವಾಸಕ್ಕೋದರು. ಆಗ ಅಲ್ಲಿ ಸ್ವಲ್ಪ ಮಳೆ ಬರುತ್ತಿತ್ತು. ಆ ಸಮಯದಲ್ಲಿ ಕೆಲವು ಕಡೆ ಬೆಟ್ಟಗಳು ಕೂಡ ಜಾರಿ ಬೀಳುತ್ತಿದ್ದವು. ಹೇಗೋ ಬಂದಿದ್ದೀವಿ, ಹಾಗೆ ನೋಡಿಕೊಂಡು ಹೋಗೋಣ ಎಂದುಕೊಂಡು ಸುಶೀಲ ಮತ್ತು ಗೋಪಿ ತಮ್ಮ 4 ವರ್ಷದ ವಿಜಯನನ್ನು ತೆಗೆದುಕೊಂಡು ಕೆಲವು ದಿನಗಳು ಅಲ್ಲೇ ತಿರುಗುತ್ತಾರೆ. ತಮ್ಮ ಮಗುವನ್ನು ಕೂಡ ತುಂಬ ಚೆನ್ನಾಗಿಯೇ ತಿರುಗಿಸುತ್ತಾರೆ. ಆದರೆ ದುರಾದೃಷ್ಟವಶಾತ್ ಅಲ್ಲಿ ವಾತಾವರಣವೇ ಬದಲಾಗಿ ಹೋಯಿತು. ತುಂಬ ಮಳೆ ಬೀಳುತ್ತಿತ್ತು. ತುಂಬ ಕಡೆ ರಸ್ತೆಗಳೆಲ್ಲ ಮುಚ್ಚಿ ಹೋದವು. ಆಗ ಅವರು ಹೋಟೆಲ್ನಲ್ಲೇ ಸಿಕ್ಕಿಹಾಕಿಕೊಂಡರು. 3 ದಿನ ಅಲ್ಲೇ ಕಳೆಯಬೇಕಾಯಿತು. ನಂತರ ಸ್ವಲ್ಪ ಮಾರ್ಗ ಸುಗಮವಾಗುತ್ತಿದ್ದಂತೆ ಮನೆಗೆ ಹೋಗೋಣ ಎಂದುಕೊಂಡರು. ಇಲ್ಲವಾದರೆ ಮತ್ತೆ ಇಲ್ಲೇ ಸಿಕ್ಕಿಹಾಕಿಕೊಳ್ಳುತ್ತೇವೆ ಎಂದುಕೊಂಡರು. ಆದರೆ ಅಲ್ಲಿ ಕೆಲವರು ಅವರಿಗೆ ಹೇಳಿದರು, "ಎಲ್ಲಿಗೂ ಹೋಗಬೇಡಿ. ರಸ್ತೆಗಳೆಲ್ಲ ಜಾಮ್ ಆಗಿ ಹೋಗಿದ್ದಾವೆ. ಮರಗಳು ರಸ್ತೆಗಳ ಮೇಲೆ ಬಿದ್ದಿವೆ. ನದಿಗಳು ಉಕ್ಕಿ ಹರಿಯುತ್ತಿದ್ದಾವೆ. ನೀವು ಈಗ ಹೋಗಬೇಡಿ" ಎಂದು ಎಚ್ಚರಿಸಿದರು. ಆದರೆ ಗೋಪಿಗೆ ಮನೆಗೆ ಹೋಗಬೇಕೆಂಬ ಅವಸರ, ಉದ್ಯೋಗದಿಂದ ಏನೂ ಮಾಡದ ಪರಿಸ್ಥಿತಿ. ಆದ್ದರಿಂದ ಅವರು ಹೇಗಾದರೂ ಮಾಡಿ ಮನೆಗೆ ಹೋಗಬೇಕೆಂದು ಮನೆ ಕಡೆ ಹೊರಟರು. ಆದರೆ ಅವರು ಹಾಗೆ ಕಾರಿನಲ್ಲಿ ಹೋಗುತ್ತಿರುವಾಗ ಅಕಸ್ಮಾತ್ ಬೆಟ್ಟದ ಮೇಲಿಂದ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಅವರು ಚಲಿಸುತ್ತಿದ್ದ ಕಾರಿನ ಮುಂದೆ ಬಿದ್ದುಬಿಟ್ಟವು. ಆಗ ಅವರಿಗೆ ದೇವರ ದಯೆಯಿಂದ ಅವರಿಗೆ ಏನೂ ಆಗಲಿಲ್ಲ. ಡ್ರೈವರ್ ಸಮಯಕ್ಕೆ ಸರಿಯಾಗಿ ಕಾರನ್ನು ಅಲ್ಲೇ ಮುಂದಕ್ಕೆ ಚಲಿಸಿದನು. ಆದರೆ ರಸ್ತೆ ತುಂಬ ಚಿಕ್ಕದಾಗಿತ್ತು. ಅಕಸ್ಮಾತಾಗಿ ಆ ರಸ್ತೆ ಕುಸಿದು ಹೋಯಿತು. ಆದ್ದರಿಂದ ಅವರು ಪಕ್ಕದಲ್ಲಿದ್ದ ನದಿಯೊಳಗೆ ಅವರ ಕಾರು ಜಾರಿ ಬಿದ್ದುಬಿಟ್ಟಿತು. ಆ ಸನ್ನಿವೇಶ ತುಂಬ ಭಯಾನಕವಾಗಿತ್ತು. ನದಿಯಲ್ಲಿ ನೀರಿನ ಪ್ರವಾಹ ತುಂಬ ವೇಗವಾಗಿತ್ತು. ಕಾರು ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿತ್ತು. ಆಗಲೇ ಅದನ್ನು ಗಮನಿಸಿದ ಕೆಲವು ಮಂದಿ ಅವರನ್ನು ರಕ್ಷಿಸುವುದಕ್ಕೆ ಪ್ರಯತ್ನಿಸಿದರು.
ಹಗ್ಗದಿಂದ ಕೊಚ್ಚಿ ಹೋಗುತ್ತಿದ್ದ ಕಾರನ್ನು ಬಂಧಿಸಿದರು. ಆದರೆ ಅದರಿಂದ ಆಚೆ ಬರುವುದು ತುಂಬ ಕಷ್ಟವಾಗಿತ್ತು. ಕೂಡಲೇ ಗೋಪಿ ಕಾರಿನ ಬಾಗಿಲನ್ನು ತೆಗೆದು ಗ್ರಾಮಸ್ಥರು ಕೊಟ್ಟ ಹಗ್ಗವನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಹೆಂಡತಿಯನ್ನು ಹಿಡಿದುಕೊಂಡನು. ಹೆಂಡತಿ ಸುಶೀಲ ತನ್ನ ಮಗುವನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡು ಗ್ರಾಮಸ್ಥರು ಕೊಟ್ಟ ಹಗ್ಗದ ಸಹಾಯದಿಂದ ಅವರನ್ನು ಎಳೆಯುತ್ತಿರುವಾಗ ಅಕಸ್ಮಾತ್ತಾಗಿ ಸುಶೀಲ ಕೈಯಲ್ಲಿದ್ದ 4 ವರ್ಷದ ವಿಜಯ್ ಕೈಯಿಂದ ಜಾರಿ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಾನೆ. ಅದನ್ನು ನೋಡಿದ ಸುಶೀಲ ಶಾಕ್ ಆಗಿ ವಿಜಯ್ ವಿಜಯ್ ಎಂದು ಅಳುತ್ತಾ ಕಿರುಚುತ್ತಾಳೆ. ಗೋಪಿ ಕೂಡ ತನ್ನ ಮಗುವನ್ನು ಕಾಪಾಡಿ ಎಂದು ಕಿರುಚುತ್ತಾನೆ. ಆದರೆ ಗ್ರಾಮಸ್ಥರು ಗೋಪಿ ಮತ್ತು ಸುಶೀಲಮ್ಮನ್ನು ರಕ್ಷಿಸಿದರು. ಆದರೆ ಮಗುವನ್ನು ಮಾತ್ರ ರಕ್ಷಿಸಲಾಗಲಿಲ್ಲ. ಆಗಲೇ ರಾತ್ರಿ ಆಗುತ್ತಿತ್ತು. ಸಹಾಯಕ ಸಿಬ್ಬಂದಿ ವಿಜಯ್ಗಾಗಿ ಎಷ್ಟು ಹುಡುಕಿದರೂ ಮಗು ಮಾತ್ರ ಎಲ್ಲಿ ಕಾಣಿಸಲಿಲ್ಲ. ಮರುದಿನ ಬೆಳಗ್ಗೆ ಮತ್ತೆ ಹುಡುಕಲು ಪ್ರಾರಂಭಿಸಿದರು. ಆದರೂ ಕೂಡ ಮಗು ಸಿಗಲಿಲ್ಲ. ಇದಕ್ಕೆಲ್ಲ ಕಾರಣ ತನ್ನ ಹೆಂಡತಿ ಎಂದು ಗೋಪಿ ಭಾವಿಸಿದನು. ಆದ್ದರಿಂದ ಆತನು ಆಕೆಯನ್ನು ನಿಂದಿಸುತ್ತಾ, ನೀನೇ ನಮ್ಮ ಮಗುವನ್ನು ಸರಿಯಾಗಿ ಹಿಡಿದುಕೊಳ್ಳಲಾಗಲಿಲ್ಲ, ಅದಕ್ಕೆ ಅವನು ನೀರಿನಲ್ಲಿ ಬಿದ್ದು ಹೋದನು. ನಿನ್ನಿಂದಾಗಿಯೇ ಮಗುವನ್ನು ಕಳೆದುಕೊಳ್ಳಬೇಕಾಯಿತು. ವಿಜಯ್ ತುಂಬ ಚಿಕ್ಕವನು, ಆತನಿಗೆ ಏನು ತಿಳಿಯುವುದಿಲ್ಲ. ಆದರೆ ನೀನು ದೊಡ್ಡವಳಲ್ಲ. ಅವನನ್ನು ನೀನು ಜಾಗ್ರತೆಯಿಂದ ಇದ್ದು ಆತನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರೆ ಈ ಘಟನೆ ನಡೆಯುತ್ತಿರಲಿಲ್ಲ. ಈಗ ನಮ್ಮ ಮಗು ನಮ್ಮ ಜೊತೆ ಇರುತ್ತಿತ್ತು. ಇದಕ್ಕೆಲ್ಲ ಕಾರಣ ನೀನೇ ಎಂದು ನಿಂದಿಸುತ್ತಾ ಇದ್ದನು. ಸುಶೀಲ ಅಳುತ್ತಾನೆ ನಿಶ್ಶಬ್ದವಾಗಿ ಆ ಮಾತುಗಳನ್ನೆಲ್ಲ ಕೇಳುತ್ತಾ ಇದ್ದಳು. ಕಾಲ ಕಳೆಯುತ್ತಿತ್ತು. ಆದರೆ ವಿಜಯ್ನ ಬಗ್ಗೆ ಯಾವ ಸಮಾಚಾರವೂ ತಿಳಿಯಲಿಲ್ಲ. ಸುಮಾರು 1 ತಿಂಗಳು ಕಳೆಯಿತು. ಆದರೆ ಮಗು ಎಲ್ಲಿದೆ ಎಂಬ ಸುಳಿವು ಕೂಡ ತಿಳಿಯಲಿಲ್ಲ. ಇದರಿಂದ ಗೋಪಿ ತನ್ನ ಮಗುವನ್ನು ನೆನಪಿಸಿಕೊಂಡು ತುಂಬ ಸಂಕಟಪಡುತ್ತಿದ್ದನು. ಆತನಿಗೆ ವಿಜಯ್ ಎಂದರೆ ತುಂಬ ಪ್ರೀತಿ. ಆದರೆ ತನ್ನ ಮಗುವನ್ನು ಕಳೆದುಕೊಂಡಾಗಿನಿಂದ ಆತನು ಮಾನಸಿಕವಾಗಿ ಕುಗ್ಗಿ ಹೋದನು. ಆದ್ದರಿಂದ ಆತನು ಮದ್ಯ ಸೇವಿಸುವುದನ್ನು ಪ್ರಾರಂಭಿಸಿದನು. ಮದ್ಯದ ಮತ್ತಿನಲ್ಲೇ ಆತನು ತನ್ನ ಉದ್ಯೋಗವನ್ನು ಕೂಡ ಬಿಟ್ಟುಬಿಟ್ಟನು. ಗೋಪಿ ಕ್ರಮೇಣವಾಗಿ ತನ್ನ ಮನೆಯನ್ನು ಆಸ್ತಿಯನ್ನು ಕಳೆದುಕೊಂಡು ಬಿಟ್ಟನು. ಬೀದಿಗೆ ಬಂದು ಬಿಟ್ಟನು. ಈಗ ಮನೆಯನ್ನು ನಡೆಸಬೇಕಾಗಿರುವುದರಿಂದ ಸುಶೀಲ ಯಾವುದಾದರೂ ಕೆಲಸ ಮಾಡಬೇಕಾಯಿತು. ಆಕೆ ಕೆಲವು ಮನೆಗಳಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಾ ಸ್ವಲ್ಪ ಹಣವನ್ನು ಸಂಪಾದಿಸುತ್ತಿದ್ದಳು. ಆ ಹಣದಿಂದ ಮನೆಗೆ ರೇಷನ್ ಮುಂತಾದ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದಳು. ಆದರೆ ಆ ಹಣದಲ್ಲಿ ಸ್ವಲ್ಪ ಭಾಗವನ್ನು ಗೋಪಿ ತನ್ನ ಮದ್ಯಕ್ಕಾಗಿ ತೆಗೆದುಕೊಳ್ಳುತ್ತಿದ್ದನು. ನಂತರ ಸುಶೀಲಳನ್ನು ನಿಂದಿಸುತ್ತಾ, ನಿನ್ನ ಕಾರಣದಿಂದಲೇ ತನ್ನ ಮಗುವನ್ನು ಕಳೆದುಕೊಂಡೆ, ನೀನೇ ನನ್ನ ಮಗುವನ್ನು ಬಲಿ ತೆಗೆದುಕೊಂಡೆ ಎಂದು ನಿಂದಿಸುತ್ತಿರುತ್ತಿದ್ದನು. ಹೀಗೆ ಕಾಲ ಕಳೆಯುತ್ತಾ ಸುಮಾರು 21 ವರ್ಷಗಳೇ ಕಳೆದು ಹೋದವು. ಈಗ ಈ ದಿನ ಬಂದಿದೆ. ಸುಶೀಲ ಕಲೆಕ್ಟರ್ ಹತ್ತಿರ ಮಾತನಾಡುತ್ತಾ, ಆ ದಿನಗಳಲ್ಲಿ ಈ ವಿಧವಾಗಿ ನಡೆದಿದ್ದರಿಂದ ಈಗ ಈ 21 ವರ್ಷಗಳ ನಂತರ ನೀನು ಒಬ್ಬ ಕಲೆಕ್ಟರ್ ಆಗಿ ಮುಂದೆ ಬಂದಿದ್ದೀಯಾ. ದೇವರು ಎಷ್ಟೋ ಅದ್ಭುತವಾಗಿ ನ್ಯಾಯ ಮಾಡಿದ್ದಾನೆ. ಈ ದಿನ ನಿಮ್ಮ ತಂದೆ ನನ್ನನ್ನು ಹೊಡೆಯದೆ ಹೋಗಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ. ಆಗ ನಾನು ನಿನ್ನನ್ನು ಭೇಟಿಯಾಗುತ್ತಿರಲಿಲ್ಲ. ಆದ್ದರಿಂದ ನಿಮ್ಮ ತಂದೆ ತುಂಬ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ಇದನ್ನು ಕೇಳಿದ ಕಲೆಕ್ಟರ್ ಕಣ್ಣಲ್ಲಿ ನೀರು ಬಂತು. ಆಗ ಆತನು ತನ್ನ ತಾಯಿಯನ್ನು ತಬ್ಬಿಕೊಂಡು, ಅಮ್ಮ, ಈಗ ನೀನು ಅಳಬೇಡ. ನಾನು ಬಂದಿದ್ದೇನೆ ಅಲ್ವಾ, ಈಗ ನಿನಗೇನೂ ಆಗುವುದಿಲ್ಲ ಎಂದು ಹೇಳಿದನು. ಆಗ ಸುಶೀಲ ಹೇಳಿದಳು, ನಾವು ನಿನ್ನನ್ನು ಎಷ್ಟೋ ಹುಡುಕಿದೆವು. ಆದರೆ ನೀನು ಎಲ್ಲಿ ಕಾಣಿಸಲಿಲ್ಲ. ನೀನು ಸತ್ತು ಹೋಗಿದ್ದೀಯಾ ಎಂದುಕೊಂಡೆವು. ಹೇಗೆ ಬದುಕಿದೆ ಎಂದು ಕೇಳಿದಳು. ಆಗ ಕಲೆಕ್ಟರ್ ಹೇಳಿದರು, ಅಮ್ಮ, ನನಗೂ ಕೂಡ ಗೊತ್ತಿಲ್ಲ. ಇದು ಕೇವಲ ನನ್ನನ್ನು ಬೆಳೆಸಿದ ತಂದೆ ತಾಯಿಗೆ ಮಾತ್ರವೇ ಹೇಳಬಲ್ಲರು. ಆ ಸಮಯದಲ್ಲಿ ನಾನು ತುಂಬ ಚಿಕ್ಕವನು. ನಂತರ ನಾನು ದೊಡ್ಡವನಾದಾಗ ಅವರೇ ನನ್ನ ತಂದೆ ತಾಯಿ ಎಂದು ಭಾವಿಸಿದೆನು ಎಂದು ಹೇಳಿದನು. ಕೂಡಲೇ ಕಲೆಕ್ಟರ್ ತನ್ನ ತಂದೆ ತಾಯಿಗೆ ಫೋನ್ ಮಾಡಿ ಸುಶೀಲ ಜೊತೆ ಮಾತನಾಡಿಸಿದನು. ಆಗ ಅವರು ಊರಿನಲ್ಲಿದ್ದ ತಂದೆ ತಾಯಿ ಎಲ್ಲ ಘಟನೆಯನ್ನು ವಿವರಿಸಿದರು. ಅವರು ಕೂಡ ಆ ಸಮಯದಲ್ಲಿ ಅಲ್ಲಿಗೆ ಪ್ರವಾಸಕ್ಕೆಂದು ಬಂದಿದ್ದರು. ಆಗಲೇ ಅಲ್ಲಿ ಮಾರ್ಗ ಮಧ್ಯದಲ್ಲಿದ್ದಾಗ ನದೀ ತೀರದಲ್ಲಿ ಗಾಯಗಳಿಂದ ಇದ್ದ ಒಬ್ಬ ಹುಡುಗನು ಕಾಣಿಸಿದನು. ಆಗ ನಾವು ಆ ಮಗುವನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿ ಅಲ್ಲಿ 1 ದಿನವೆಲ್ಲ ಚಿಕಿತ್ಸೆ ಕೊಡಿಸಿದೆವು. ಆಗ ಆ ಹುಡುಗನಿಗೆ ಪ್ರಜ್ಞೆ ಇರಲಿಲ್ಲ. 1 ದಿನದ ಚಿಕಿತ್ಸೆಯ ನಂತರ ಅವನಿಗೆ ಪ್ರಜ್ಞೆ ಬಂತು. ನಂತರ ಆತನಿಗೆ
ತನ್ನ ತಂದೆ ತಾಯಿ ಬಗ್ಗೆ, ತನ್ನ ಊರಿನ ಬಗ್ಗೆ ಯಾವ ವಿಷಯವೂ ಕೂಡ ಆತನಿಗೆ ನೆನಪಿಸಿಕೊಳ್ಳದೆ ಹೋದನು. ಆತನಿಗೆ ಯಾವ ಜ್ಞಾಪಕವೂ ಬರದೇ ಇದ್ದಾಗ, ಆಗ ನಮಗೆ ಮಕ್ಕಳಿಲ್ಲವಲ್ಲ ಎಂದು ನಾವು ಆ ಮಗುವನ್ನು ದತ್ತು ತೆಗೆದುಕೊಂಡೆವು. ನಂತರ ಮಗುವಿನ ಚಿಕಿತ್ಸೆ ಆದ ನಂತರ ಆ ಮಗುವನ್ನು ನಾವು ನಮ್ಮ ಜೊತೆ ತೆಗೆದುಕೊಂಡು ಬಂದು ಸ್ವಂತ ಮಗನ ಹಾಗೆ ಭಾವಿಸಿ ಮುದ್ದಾಗಿ ಆತನನ್ನು ಬೆಳೆಸಿದೆವು ಎಂದು ಹೇಳಿದರು. ಈ ವಿಷಯ ಕಲೆಕ್ಟರ್ ಮತ್ತು ಸುಶೀಲಾ ಕೇಳುವಾಗ ಅವರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು. ಅವರಿಗೆ ಏನು ಮಾತನಾಡಬೇಕೋ ತಿಳಿಯಲಿಲ್ಲ. ಆಗ ಕಲೆಕ್ಟರ್ ಫೋನಲ್ಲಿ ತನ್ನ ತಂದೆ ತಾಯಿಗೆ ಹೇಳಿದನು, ಅಮ್ಮ, ಅಪ್ಪ, ಈಗ ನನ್ನ ನಿಜವಾದ ತಾಯಿ ನನ್ನ ಮುಂದೆ ಇದ್ದಾಳೆ. ಈಗ ಅವರ ತಂದೆ ತಾಯಿ ಹೇಳಿದರು, ಇದು ತುಂಬ ಒಳ್ಳೆಯ ವಿಷಯ. ನಿನ್ನನ್ನು ಬೆಳೆಸಿದ್ದು ನಾನೇ ಆದರೂ ನಿನ್ನ ಹೆತ್ತವರು ಕೂಡ ಅವರು. ಆದರೆ ನಮ್ಮನ್ನು ಮರೆಯಬೇಡ ಎಂದು ಅವರು ತುಂಬ ನೋವಿನಿಂದ ಹೇಳಿದರು. ಆಗ ಅಂಥದ್ದೇನೂ ಇಲ್ಲ ಅಮ್ಮ ಎಂದು ಹೇಳಿದ ಕಲೆಕ್ಟರ್ ಕೂಡಲೇ ಸುಶೀಲಾ ಜೊತೆ ಹೇಳಿದನು, ಅಮ್ಮ, ನಾನು ನನ್ನ ತಂದೆಯನ್ನು ನೋಡಬೇಕು ಎಂದುಕೊಳ್ಳುತ್ತಿದ್ದೇನೆ. ಯಾಕೆಂದರೆ ಆತನು ನನ್ನನ್ನು ಎಷ್ಟೋ ಪ್ರೀತಿಸುತ್ತಾನೆ ಅಲ್ವಾ ಎಂದಾಗ ಸುಶೀಲಾ ಹೇಳಿದಳು, ನೀನು ಹೋದಾಗಿನಿಂದ ನಿನ್ನ ತಂದೆ ಪೂರ್ತಿಯಾಗಿ ಬದಲಾಗಿ ಹೋದರು. ನೀನು ಇದ್ದಾಗ ಆತನು ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದನು, ನನ್ನನ್ನು ತುಂಬ ಪ್ರೀತಿಸುತ್ತಿದ್ದನು. ನೀನು ದೂರವಾದ ಮೇಲೆ ಆತನು ಮದ್ಯಕ್ಕೆ ದಾಸನಾಗಿ ಹೋದನು. ಈಗ ನೀನು ಬದುಕಿದ್ದೀಯಾ ಎಂದು ತಿಳಿದರೆ ಆತನು ಎಷ್ಟೋ ಸಂತೋಷ ಪಡುತ್ತಾನೆ ಎಂದು ಹೇಳಿದಳು. ಕೂಡಲೇ ಅವರಿಬ್ಬರು ಗೋಪಿ ಹತ್ತಿರ ಹೋಗುತ್ತಾರೆ. ಅದು ತುಂಬ ಚಿಕ್ಕ ಮನೆ. ಆ ಮನೆಯ ಬಾಗಿಲು ತಟ್ಟುತ್ತಾರೆ. ಆಗ ಗೋಪಿ ಆಚೆ ಬರುತ್ತಾನೆ. ಆತನು ಮದ್ಯ ಸೇವಿಸಿದ್ದನು. ಆಗ ಸುಶೀಲಾ ಹೇಳುತ್ತಾಳೆ, ಏನ್ರಿ ನೋಡಿ, ನಾನು ಯಾರನ್ನು ಕರೆದುಕೊಂಡು ಬಂದಿದ್ದೀನಿ ಎಂದು ಹೇಳಿದಳು. ಗೋಪಿ ಹೇಳಿದನು, ಯಾರು ಬಂದರು? ನೀನು ಯಾರನ್ನು ಕರೆದುಕೊಂಡು ಬಂದಿದ್ದೀಯಾ ಎಂದು ಗೋಪಿ ದೃಷ್ಟಿ ಕಲೆಕ್ಟರ್ ಮೇಲೆ ಬಿತ್ತು. ಯಾರು ಎಂದು ಆಶ್ಚರ್ಯಪಡುತ್ತಾ ಕೇಳುತ್ತಾನೆ. ಆಗ ಸುಶೀಲಾ ಹೇಳಿದಳು, ಈತನು ನಾವು ಕಳೆದುಕೊಂಡ ನಮ್ಮ ಮಗ ವಿಜಯ್ ಎಂದು ಹೇಳಿದಳು. ಆಗ ಆ ತಂದೆ ಹೇಳಿದನು, ನೀನು ನಾನು ಕುಡಿದಿದ್ದೇನೆ ಎಂದು ನನ್ನನ್ನು ಹುಚ್ಚನಾಗಿ ಮಾಡುತ್ತಿದ್ದೀಯಾ? ನಿನಗೆ ಹೊಡೆಯುವುದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಯಾರನ್ನೋ ಕರೆದುಕೊಂಡು ಬಂದು ನನ್ನ ಮಗ ಎಂದು ಹೇಳುತ್ತಿದ್ದೀಯಾ? ಈತನು ನನ್ನ ಮಗ ಹೇಗೆ ಆಗುತ್ತಾನೆ? ನಮ್ಮ ಕಣ್ಣ ಮುಂದೆ ನಮ್ಮ ಮಗ ನದಿಯಲ್ಲಿ ಬಿದ್ದು ನೀರಿನಲ್ಲಿ ಕೊಚ್ಚಿ ಹೋದನು ಎಂದು ಅಳುತ್ತಾ ಇದ್ದನು. ಆಗ ಸುಶೀಲಾ ಹೇಳಿದಳು, ನೀವು ಸ್ವಲ್ಪ ನೆಮ್ಮದಿಯಿಂದ ಇದ್ದು ಸ್ವಲ್ಪ ಜಾಗ್ರತೆಯಾಗಿ ನೋಡಿ. ಈ ಹುಡುಗನ ಮುಖದ ಮೇಲೆ ಕೂಡ ಅದೇ ಗುರುತು ಇದೆ, ನಮ್ಮ ವಿಜಯನ ಮುಖದ ಮೇಲೆ ಇದ್ದ ಹಾಗೆ. ಮತ್ತು ಆತನ ಬೆನ್ನಿನ ಮೇಲೆ ಕೂಡ ಅದೇ ಗುರುತು ಇದೆ, ನಮ್ಮ ವಿಜಯ್ ಬೆನ್ನಿನ ಮೇಲೆ ಇದ್ದ ಹಾಗೆ ಎಂದಾಗ ಗೋಪಿ ಜಾಗರೂಕತೆಯಿಂದ ಅವನನ್ನೇ ನೋಡುತ್ತಾನೆ. ಆಗ ಅವನಿಗೆ ಅರ್ಥವಾಯಿತು, ಇದು ನಾನು ಕಳೆದುಕೊಂಡ ನನ್ನ ಮಗನೇ ಈ ರೂಪದಲ್ಲಿ ಬಂದಿದ್ದಾನೆ ಎಂದು. ಕೂಡಲೇ ಮಗನನ್ನು ತಬ್ಬಿಕೊಂಡು ತುಂಬ ಅಳುತ್ತಾನೆ. ಹಾಗೆ ತುಂಬ ಸಂತೋಷವನ್ನು ಪಡುತ್ತಾನೆ. ಈಗ ಆ ಕಲೆಕ್ಟರ್ ತನ್ನ ನಿಜವಾದ ತಂದೆ ತಾಯಿಯನ್ನು ಎಷ್ಟೋ ವರ್ಷಗಳ ನಂತರ ತಿರುಗಿ ಪಡೆಯುತ್ತಾನೆ. ಈಗ ಕಲೆಕ್ಟರ್ ತನ್ನ ನಿಜವಾದ ತಂದೆ ತಾಯಿಯನ್ನು ಮತ್ತು ತನ್ನನ್ನು ಬೆಳೆಸಿ ಈ ಹಂತಕ್ಕೆ ತಂದ ತಂದೆ ತಾಯಿಯನ್ನು ತುಂಬ ಪ್ರೀತಿಯಿಂದ ಅಪರೂಪವಾಗಿ ನೋಡಿಕೊಳ್ಳುತ್ತಾ ಇದ್ದಾನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.